ನಮಸ್ಕಾರ ಫ್ರೆಂಡ್ಸ್, ರಕ್ಷಿ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಏನೇನೋ ಪ್ಲ್ಯಾನ್ ಮಾಡ್ತೀವಿ, ಹಾಗಿರಬೇಕು ಹೀಗಿರಬೇಕು ಅಂತ ಒಂದು ಕನಸು ಕಾಣ್ತೀವಿ. ಆದರೆ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳು ನಾವೆಷ್ಟೇ ಸ್ಟ್ರಕ್ಚರಲ್ ಪ್ಲ್ಯಾನ್ ಹಾಕಿಸ್ಲಿ, ಇಂಜಿನಿಯರಿಂಗ್ ಪ್ಲ್ಯಾನ್ ಹಾಕಿಸ್ಲಿ, ಆದರೂ ಕೂಡ ಅದನ್ನೆಲ್ಲ ಮೀರಿ ಕೆಲವೊಂದು ಮಿಸ್ಟೇಕ್ಗಳು ಆಗೇ ಆಗ್ತವೆ. ಆ ಮಿಸ್ಟೇಕ್ ನಮಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಮನೆಯೆಲ್ಲ ಫಿನಿಶಿಂಗ್ ಆದಮೇಲೆ ನಮಗೆ ಗೊತ್ತಾಗುತ್ತೆ, ಓ ಇದು ಹೀಗಾಗಬಾರ್ದಾಗಿತ್ತು, ಅದು ಹಾಗಾಗಬಾರ್ದಾಗಿತ್ತು, ಅದೆಲ್ಲ ಬರಬೇಕಾಗಿತ್ತು, ಇದು ಇಲ್ಲಿ ಬರಬೇಕಾಗಿತ್ತು ಅಂತ. ನಾವು ಅಷ್ಟೇ ಫ್ರೆಂಡ್ಸ್, ನಾನು ಕೂಡ ತುಂಬ ಕನಸನ್ನ ಕಂಡು ನನ್ನ ಒಂದು ಡ್ರೀಮ್ ಹೌಸ್ನ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ವರ್ಷಗಳಿಂದ ಕನಸು ಕಂಡಿದ್ದೆ. ಆ ಕನಸು ಪ್ರಕಾರನೇ ನಾವು ಕೂಡ ಮನೇನ ಕಟ್ಟಿದ್ವಿ. ಆದರೂ ನಾನು ನಮ್ಮದೇ ಏನೋ ಒಂದು ಕಣ್ಣಳ್ತೇನಲ್ಲಾಗಲಿ ಅಥವಾ ಮೇಸ್ತ್ರಿ ಕಣ್ಣಳ್ತೇನಲ್ಲಾಗಲಿ ಪ್ಲ್ಯಾನ್ ಮಾಡಿ ಕಟ್ಸಿದ ಮನೆ ಅಲ್ಲ ಇದು. ಇಂಜಿನಿಯರಿಂಗ್ ಪ್ಲ್ಯಾನ್ ಮಾಡೇ ಕಟ್ಸಿದ ಮನೆ. ಎಲ್ಲ ಓಕೆನೇ ಅನ್ನಿಸ್ತು, ಬಟ್ ಆದರೂ ಕೂಡ ಫಿನಿಶಿಂಗ್ ಆದಮೇಲೆ ಅಲ್ಲಿ ಇಲ್ಲಿ ಒಂದೊಂದು ಮಿಸ್ಟೇಕ್ಸ್ಗಳು ತಪ್ಪುಗಳಾಯಿತು. ನಮಗೆ ಅನ್ನಿಸ್ತು ಆಮೇಲೆ, ಅಯ್ಯೋ ಈ ಥರ ಆಗಬಾರ್ದಾಗಿತ್ತು, ಇಲ್ಲಿ ಬರಬೇಕಿತ್ತು, ಇದು ಇಲ್ಲಿ ಬರಬೇಕಿತ್ತು ಅಂತ. ನಾವು ವರ್ಕ್ ಮಾಡಿದ್ದು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಜಸ್ಟ್ ಪ್ಲ್ಯಾನಿಗೇನೆ 6 ತಿಂಗಳು ವರ್ಕ್ ಮಾಡಿದ್ವಿ ಫ್ರೆಂಡ್ಸ್. ಸುಮಾರು 10ರಿಂದ 12 ಸರಿ ನಾವು ಫ್ಲೋರ್ ಪ್ಲ್ಯಾನ್ನ ಚೇಂಜ್ ಮಾಡಿಸಿದ್ವಿ. ಆದರೂ ಕೂಡ ಮಿಸ್ಟೇಕ್ಸ್ ಆಯಿತು. ನಮಗೆ ಅದೊಂದು ನೋವು ನನಗೆ ಇವತ್ತು ಇದೆ. ನಾನು ಏನು ಮಿಸ್ಟೇಕ್ ಮಾಡಿದೆ, ನಮ್ದು ಏನು ಮಿಸ್ಟೇಕ್ ಆಯಿತು ಅನ್ನೋದನ್ನು ನೀವು ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಹೊಸ್ದಾಗಿ ಮನೆ ಕಟ್ಟೋರಿಗೆ. ಡೆಫಿನೆಟ್ಲಿ ನೀವು ಮನೆ ಫಿನಿಶ್ ಆಗೋರು ಕೂಡ ಇಂಥ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳು ಗೊತ್ತೇ ಆಗೋದಿಲ್ಲ. ಬನ್ನಿ ನೋಡೋಣ ನಾನು ಏನು ಮಿಸ್ಟೇಕ್ ಮಾಡಿದೆ, ಆ ಮಿಸ್ಟೇಕ್ ಯಾಕೆ ಮಾಡಬಾರ್ದಾಗಿತ್ತು, ಈ ಮಿಸ್ಟೇಕ್ ಮಾಡಿರೋದ್ರಿಂದ ನನಗೆ ಆದ ಪ್ರಾಬ್ಲಮ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಆಸ್ ರಿಕ್ವೆಸ್ಟ್ ಮಾಡಿದಾಗ ನಾನು ಇವತ್ತು ಮಾಡ್ತಾ ಇದ್ದೀನಿ, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ನಾವು ಮಾಡಿದಂಥ ಬಿಗ್ ಮಿಸ್ಟೇಕು, ಆ್ಯಕ್ಚುಲಿ ನಮ್ಮ ಮನೇನು ಕೂಡ 30-40 ಸೈಟೇನೆ. ನಮಗೆ ಒಂದು ಹಾಲು, ಒಂದು ಡೈನಿಂಗ್ ರೂಮು, ಡೈನಿಂಗ್ ಹಾಲ್ ಬೇಕು ಅಂತ ತುಂಬ ಕನಸಿತ್ತು. ನಾವು ಮಾಡಿದ ಮಿಸ್ಟೇಕ್ ಏನು ಅಂದರೆ, ಸ್ಟೆಪ್ಸ್, ಡ್ಯೂಪ್ಲೆಕ್ಸ್ ಮನೆಗೆ ಸ್ಟೆಪ್ಸ್ ಇನ್ಸೈಡೇ ಬರುತ್ತಲ್ವಾ, ಈ ಸ್ಟೆಪ್ಸ್ನ ನಾವು ಚೈನ್ ಕಟ್ ಸ್ಟೆಪ್ಸ್ನ ಮಾಡಿಬಿಟ್ವಿ ಫ್ರೆಂಡ್ಸ್. ನೀವು ನೋಡ್ಬೋದು, ಇದರಿಂದ ಹೀಗೆ ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ನೋಡಿ, ಈ ರೀತಿ ಹೀಗೆ ಕ್ರಾಸಾಗಿ ಹೋಗಿ ಹಂಗೆ ಬಂದಿದೆ. ಈ ಥರ ಚೈನ್ ಕಟ್ ಸ್ಟೆಪ್ಸ್ನ ನಾವು ಮಾಡಿದ್ವಿ. ಈ ರೀತಿ ಸ್ಟೆಪ್ಸ್ನ ಮಾಡಿಸೋದ್ರಿಂದ ಏನಾಯಿತು ಅಂದರೆ, ನನಗೆ ಡೈನಿಂಗ್ ಹಾಲ್ಗೆ ಜಾಗ ತುಂಬ ಅಂದರೆ ತುಂಬಾ ಕಡಿಮೆ ಬಂತು. ಇದನ್ನು ನನಗೆ ನಾನು ಇಂಜಿನಿಯರಿಂಗ್ ಪ್ಲ್ಯಾನ್ ಹಾಕಬೇಕಾದ್ರೂ ಅವ್ರಿಗೆ, ಆ ಇಂಜಿನಿಯರ್ಗೆ ಕೇಳಿದೆ, ನಾವು ಸಾಕಷ್ಟು ಬಾರಿ ಕೇಳಿದ್ವಿ, ಇಲ್ಲಿ ಪ್ಲೇಸು ಸ್ಪೇಷಿಯಸ್ ಆಗಿ ನಮಗೆ ಜಾಗ ಸಿಗುತ್ತಾ ಈ ಥರ ಚೈನ್ ಕಟ್ ಮಾಡಿದ್ರೆ ಅಂದರೆ, ಹೌದು ಬರುತ್ತೆ ಅಂತ ಹೇಳಿದ್ರು. ಈಗ ನಮ್ಮ ಮನೆ ಕಟ್ಟೋ ಮೇಸ್ತ್ರಿನೂ ಕೂಡ ಬರುತ್ತೆ ಅಂತ ಹೇಳಿದರು. ಸೊ ಸರಿ, ಈಗ ನಮಗೆ ಫಸ್ಟ್ ಟೈಮ್ ಮನೆ ಕಟ್ಟೋರಿಗೆ ಒಂದು ಐಡಿಯಾನೇ ಇರಲ್ಲ. ಅವರೆಲ್ಲ ಹೇಳಿದ್ದನ್ನು ಕೇಳಿ ನಾವು ಕಟ್ಬಿಟ್ವಿ. ಅದಾದಮೇಲೆ ಗೊತ್ತಾಯ್ತು ಅದು ಫಿನಿಶಿಂಗ್ ಹೆಂಗೆ ಬಂದಿದೆ ಅಂತ ಹೇಳಿಬಿಟ್ಟು. ಬನ್ನಿ ನೋಡೋಣ. ಇಲ್ಲಿಂದ ಈಗ ಸ್ಟೆಪ್ಸ್ ಬಂದಿದೆ. ಹೀಗೆ ಬಂದು ಇಲ್ಲಿಂದ ಹೀಗೆ ತೊಗೊಂಡಿದ್ದಾರೆ ಆಯಿತಾ, ಮೇಲೆ ಫಸ್ಟ್ ಫ್ಲೋರ್ವರೆಗೂ ತೊಗೊಂಡಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ, ನಮಗೆ ಡೈನಿಂಗ್ ಹಾಲಿಗೆ ಅಂತ ಸ್ಪೇಸ್ ಇರೋದು ಇಷ್ಟೇ, ಕಿಚನ್ನಿಗೆ. ಇಷ್ಟರಲ್ಲೇ ನಾವು ಡೈನಿಂಗ್ ಹಾಲ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಇಲ್ಲಿ ಏನಾಯಿತು ನೋಡಿ, ಈ ಸ್ಟೆಪ್ಸು ಒಂದು ಸ್ವಲ್ಪ ಮೇಲೆ, ಇಲ್ಲಿ ತೋರಿಸಿ, ಈ ಸ್ಟೆಪ್ಪು ಮತ್ತು ಈ ಸ್ಟೆಪ್ಪು ಸ್ವಲ್ಪ ಮೇಲೆ ಇದು ತೋರಿಸಿ. ಈ ಸ್ಟೆಪ್ಪು ಮೇಲೆ ಹೋಗಿದ್ರೆ ನಮಗೆ ಕಂಪ್ಲೀಟಾಗಿ ಈ ಸ್ಪೇಸು ಡೈನಿಂಗ್ ಹಾಲಿಗೆ ಅಂತ ಸಿಗ್ತಾ ಇತ್ತು. ಬಟ್ ಇವಾಗ ನೋಡಿ, ಇಲ್ಲಿ ಯಾರಾದರೂ ಸ್ವಲ್ಪ ನನಗಿನ್ನ ಹೈಟ್ ಇರೋರು ಇಲ್ಲಿ ಕೂತ್ಕೊಂಡ್ರೆ ಗೊತ್ತಿಲ್ಲ ಇದ್ರೆ ಟಕ್ ಅಂತ ಹೊಡ್ಕೊತಾರೆ. ಇದೊಂದು ಬಿಗ್ ಮಿಸ್ಟೇಕು, ನನಗೆ ರಿಗ್ರೆಟ್ ಇದೆ. ನಾನು ಈ ಥರ ತಪ್ಪು ಮಾಡಬಾರ್ದು ಅಂತ ಅನ್ನಿಸ್ತು. ನಾವು ನಾರ್ಮಲ್ ಸ್ಟೆಪ್ ಮಾಡಿದರೆ ನನಗೆ ಎಷ್ಟು ಜಾಗ ಉಳ್ಕೊಳ್ತಿತ್ತಲ್ಲ, ಇಲ್ಲಿ ಆರಾಮಾಗಿ ನಾವು ಡೈನಿಂಗ್ ಟೇಬಲ್ನ ಹಾಕ್ಬೋದಿತ್ತು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಮನೆ ಕಟ್ಟೋರಿಗೆ ತುಂಬ ಯೂಸ್ಫುಲ್ ಆಗ್ಬೋದು. ಈ ರೀತಿ ಮಾಡಿದ್ರೆ, ಜಾಗ ಜಾಸ್ತಿ ಇತ್ತು ಅಂದರೆ ಆಬ್ವಿಯಸ್ಲಿ ನೀವು ಮಾಡಿಸಿ, ತೊಂದರೆ ಇಲ್ಲ. ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆ ಮೇಲೆ ಕರ್ಕೊಂಡೋಗಿ ತೋರಿಸ್ತೀನಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಖಂಡಿತ ನೀವು ಜಾಗ ತುಂಬ ದೊಡ್ಡ ಸೈಟ್ ಇದ್ದು ಜಾಗ ಚೆನ್ನಾಗಿತ್ತು ಅಂದರೆ ಈ ರೀತಿ ಮಾಡಿಸಿ, ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ನಾನು ನಿಮಗೆ ತೋರಿಸ್ತೀನಿ ಮೇಲೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದರೆ ಕಮ್ಮಿ ಜಾಗ ಇರೋರು ಈ ರೀತಿ ಮಾಡಿಸಿದ್ರೆ, ಇದು ನಿಮ್ಗೆ ತಿಳಿದು ಮಾಡಿಸಿದ್ರೆ
ಪರವಾಗಿಲ್ಲ, ತಿಳಿದೇ ಗೊತ್ತಿಲ್ಲದೆ ಏನೋ ಹಿಂಗೆ ಚೆನ್ನಾಗಿ ಬರುತ್ತೆ ಅಂತ ಮಾಡಿಸಿ ಜಾಗ ಕಮ್ಮಿ ಇದ್ದು ಆಮೇಲೆ ನಿಮ್ಗೆ ಅದು ಏನಕ್ಕಾರು ಯೂಸ್ ಮಾಡಬೇಕು ಆ ಜಾಗ ಅಂತಿದ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒಂದ್ಸರಿ ನೀವು ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಪ್ಲಾನರ್ ಯಾರಿದ್ದಾರೆ ಅವ್ರ ಹತ್ರ ಕನ್ಫರ್ಮ್ ಮಾಡಿಕೊಂಡು ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಹಿಂಗೆ ಮೇಲೆ ಹೋಗ್ತಾ ಈಗ ಸ್ಟ್ರೈಟ್ ಸ್ಟೆಪ್ಸ್ ಮಾಡಿದ್ರೆ ಹೀಗೆ ಹಿಂಗೆ ಡೈರೆಕ್ಟಾಗಿ ಇಂದನೇ ಈ ಥರ ಹಿಂಗೆ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಬರ್ತಿರಲಿಲ್ಲ, ಹೀಗೆ ಸ್ಟ್ರೈಟ್ ತೊಗೊಂಡು ಹಿಂಗೆ ಬಂದಿರೋರು. ಈ ಚೈನ್ ಕಟ್ ಆಗಿರೋದ್ರಿಂದ ಜಾಗ ಸ್ವಲ್ಪ ಆ ಕಡೆ ತಗೊಳ್ತು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಈ ಚೈನ್ ಕಟ್ ಸ್ಟೆಪ್ಸ್ನ ನೀವು ಮಾಡಬೇಕು ಅಂದರೆ ನಾರ್ಮಲ್ ಸ್ಟೆಪ್ಸ್ಗೂ ಇದಕ್ಕೂ ದುಡ್ಡು ಕೂಡ ಜಾಸ್ತಿ ಆಗುತ್ತೆ, ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ. ನಾವು ಮನೆ ಕಟ್ಟಿ ಟೈಮಲ್ಲಿ ಈ ಒಂದು ಸ್ಟೆಪ್ಸ್ಗೆ 800 ರೂಪೀಸ್ ಒಂದು ಸ್ಟೆಪ್ಗೆ ತೊಗೊಂಡಿದ್ದು. ನಾರ್ಮಲ್ ಆಗಿ ಕಟ್ತೀವಿ ಅಂದರೆ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನಲ್ಲೇ ಇದರಲ್ಲೇ ಬಂದ್ಬಿಡುತ್ತೆ. ಸೊ ಹಾಗೆ ನೋಡಿ, ಈಗ ಈ ರೀತಿ ಬರುತ್ತೆ. ಬಟ್ ಮನೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ನಿಮ್ಮ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂತ. ನೋಡ್ಲಿಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಸ್ಟ್ ಫ್ಲೋರಿಂದ. ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಯಾಕೆ ಚೈನ್ ಕಟ್ಟೇ ಬೇಕು ಅಂತ ಕೆಲವರು ಹಠ ಮಾಡ್ತಾರೆ ಅನ್ನೋದು ಇದೇ ರೀಸನ್ಗೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆದರೆ ಪ್ರಾಬ್ಲಮ್ ಅದೇ, ಜಾಗ ಇದ್ದರೆ ನಿಮ್ಗೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ನೀವು ಈ ರೀತಿಯಾಗಿ ಕಟ್ಕೋಬೋದು. ಜಾಗ ಇಲ್ಲ ಅಂದರೆ ಮತ್ತು ಕಾಸ್ಟ್ ಸೇವಿಂಗ್ ಮಾಡಬೇಕು ಅಂದರೂ ನೀವು ನಾರ್ಮಲ್ ಸ್ಟೆಪ್ಸ್ನ ಕಟ್ಕೋಬೋದು. ಇದಾಗಿತ್ತು ಫ್ರೆಂಡ್ಸ್. ಇದರಿಂದ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ಅಂದರೆ ಅದೇ ಬಿಲ್ಡಿಂಗ್ ಲುಕ್ ಸಕ್ಕತ್ತಾಗಿರುತ್ತೆ, ಒಂಥರ ಖುಷಿ ಆಗುತ್ತೆ. ಒನ್ ಟೈಮು ಎಲ್ರಿಗೂ ಒಂದೊಂದು ಡ್ರೀಮ್ ಇರುತ್ತೆ, ನಮ್ಮ ಮನೆ ಹಾಗಿರಬೇಕು ಹೀಗೆ ಇರಬೇಕು ಅಂತ. ಹಾಗೆ ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೋಬೇಕು, ನಾವು ಕನಸು ಕಂಡಂತೆ ಮನೆ ಬರಬೇಕು ಅಂತ ಅಂದ್ಕೊಂಡ್ರೆ ಈ ಸ್ಟೆಪ್ಸ್ ಗುಡ್. ಹಣ ಇತ್ತು ಅಂದ್ರೂ ಗುಡ್ ಆ್ಯಕ್ಚುಲಿ. ಓಕೆ, ಜಾಗ ಕಡಿಮೆ ಇತ್ತು ಅಂದವರು ನಾರ್ಮಲ್ ಸ್ಟೆಪ್ಸ್ ಮಾಡಿಕೊಂಡ್ರೆ ಆ ಥರ ಡೈನಿಂಗ್ ಹಾಲ್ಗಾಗ್ಬೋದು ಅಥವಾ ಕಿಚನ್ಗೆ, ಬಟ್ ಇನ್ನೊಂದು ಸ್ಟೋರೇಜ್ ಸ್ಪೇಸ್ಗೂ ಜಾಗ ಸಿಗುತ್ತೆ. ಇದು ನನ್ನ ಡ್ರೀಮ್ ಹೌಸು. ಈ ಡ್ರೀಮ್ ಹೌಸಲ್ಲಿ ನಾನು ಮಾಡಿದ ತಪ್ಪು ಏನು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡೋದ್ಮೇಲೆ ನಿಮ್ಮ ಅಭಿಪ್ರಾಯ ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಟೈಮ್ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮು ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.